ಫ್ರೆಂಡ್ಸ್, ಇವತ್ತು ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದಲ್ಲಿ ನಾವು ಮ್ಯೂಸಿಯಂನ ನೋಡಬೇಕು ಅಂತ ಇದ್ದೀವಿ. ಒಳಗಡೆ ಏನೇನಿದೆ ಅನ್ನೋ ಕುತೂಹಲ ಇದೆ. ಒಂದ್ಸತಿ ನೀವು ಎಲ್ಲರೂ ಬರಬೇಕು ಅಂತ ಇಲ್ಲಿ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಮೋಹನ್, ಇಲ್ಲೇ ನಾವು ಮ್ಯೂಸಿಯಂ ಎಲ್ಲ ಇದೆ ಅಂತ ಏನೇನು ಇರ್ಬೋದು ಮೋಹನ್? ಫಸ್ಟ್ ಟೈಮ್ ನೋಡಿ, ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಏನೇನಿದೆ ಅಂತ ಉಚಿತ. ಸೂಪರ್ ಆಗಿದೆ. ಚಾಮುಂಡರಾಯ ಎಲ್ಲ ಚಿಕ್ಕ ಚಿಕ್ಕದಾಗಿ ಅಂಟಿಸಿದ್ದಾರೆ. ಹೌದು, ಚೆನ್ನಾಗಿ ಕಾಣಿಸಿದೆ. ಫ್ರೆಂಡ್ಸ್ ಇರಲ್ಲ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಆಮೇಲೆ ರಾಮಾನುಜಾಚಾರ್ಯರು ಇವರು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇವರು. ಫ್ರೆಂಡ್ಸ್, ಇವರು ಚುಕ್ಕ ಅಂತ, ಚುಕ್ಕ ಅಕ್ಕ ಶ್ರೀಕೃಷ್ಣದೇವರಾಯ, ಗಂಡುಗಲಿ ಕುಮಾರ ಇವರು. ಲಾಸ್ಟಲ್ಲಿರೋ ಗಂಡುಗಲಿ ಕುಮಾರರಾಯ, ಮಧ್ಯದಲ್ಲಿ ಎಳ್ಳೆಯವರು ಬಂದ್ಬಿಟ್ಟು ಕೆಂಪು ಡ್ರೆಸ್ ಇವರು ಶ್ರೀಕೃಷ್ಣದೇವರಾಯ. ಇವರ ಅಕ್ಕ ಬುಕ್ಕ. ಇದು ಕೊಡವೆಲ್ಲ ಹಾಕ್ತಿದ್ದೀರಾ? ಸೂಪರ್. ಹೌದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸರ್, ಯಾವತ್ತಿಂದ ಇದು ಓಪನ್ ಬಿಡ್ತಾ ಇರೋದು? 4 ದಿವಸದಿಂದನಾ? ಇದಿನ್ನು ಕಂಪ್ಲೀಟ್ ಮಾಡೋದಿದೆ ಅಲ್ವಾ? ನೋಡಿ, ಇವಾಗೆಲ್ಲ ಫ್ರೀ ಬಿಡ್ತಾ ಇದ್ದಾರೆ ನಮಗೆ. ಆಮೇಲೆಲ್ಲ ಟಿಕೆಟ್ ಅಂತೆ ಹೇಳ್ತಾ ಇದ್ದಾರೆ ಅಣ್ಣ. ಇವರು ಕನಕದಾಸರು, ಪುರಂದರದಾಸ, ಸರ್ವೇಗನ. ಸರ್, ಇನ್ನೂ ದೊಡ್ಡದಿದೆಯಾ ಇದು ಮ್ಯೂಸಿಯಮು? ಓ, ನೋಡಿ, ಆವಾಗಿಂದೆಲ್ಲ ಹಳೆ ಕಾಲದ ರಾಜರುಗಳು. ಅವಾಗಿಂದು ಅಧಿಕಾರ ಎಲ್ಲ ಬೆಳವಡಿ ಮಲ್ಲಮ್ಮ ಅವ್ರ ಕೈಲಿತ್ತಂತೆ, ಅವ್ರದ್ದಿದು. ಆಮೇಲೆ ಇವರು ಕವಿರತ್ನ ಕಾಳಿದಾಸ, ನಾಗಚಂದ್ರ, ಗೌತಮಿ ಪುತ್ರ, ಇವರು ಮೊದಲನೇ ನಾಗವರ್ಮ ಅಂತ. ಸೀತಕರ್ಣಿ ಅಂತ ಹೇಳಿ, ಗೌತಮಿ ಪುತ್ರ ಸೀತಕರ್ಣಿ. ಇವರು 1ನೇ ನಾಗವರ್ಮ ಅಂತ ಹೋಗ್ತಾ ಇರೋರು. ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
ಬಸವಣ್ಣನವರು ಉಪದೇಶ ಮಾಡ್ತಿರೋದು ಎಲ್ಲರಿಗೂ. ಜೀಡರ್ ದಾಸಿಮಯ್ಯ ಸಿಕ್ಕಿಮನವರು ಕೃಷಿಕರು ಬರೀತಾ ಇರೋದು. ಇವರು ಇಟ್ಕೊಂಡಿರೋದು ಸರಿ ಇಟ್ಕೊಂಡು ಅಕ್ಕ ಮಹಾದೇವಿ ಜ್ಯುವೆಲ್ಸ್ ಎಲ್ಲ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಲೈವಾಗಿ ಕುತ್ಕೊಂಡು ನೋಡ್ತಿರೋ ಥರ ಅನಿಸ್ತಾ ಇದೆ. ಒಬ್ಬೊಬ್ರು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಬಂದ್ಬಿಟ್ಟು 6ನೇ ವಿಕ್ರಮಾದಿತ್ಯ ಕೀಳದಿ ಚೆನ್ನಮ್ಮ ಶಿವಪ್ಪ ನಾಯಕ. ತೋರಿಸ್ತೀನಿ 6ನೇ ವಿಕ್ರಮಾದಿತ್ಯ ಇವರು ಕೇಳದಿ ಚೆನ್ನಮ್ಮ ಶಿವಪ್ಪ ನಾಯಕ. ಸೂಪರ್ ಆಗಿದೆ ಫ್ರೆಂಡ್ಸ್. ಮೋಹನ್ ಎಲ್ಲ ಹೋಗ್ಬಿಟ್ಟಿದ್ದಾರೆ, ನಾನು ಮಾತ್ರ ಇಲ್ಲೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಸೂಪರ್ ಹ್ಯಾಪ್ಸ್ ಅನ್ನಿಸ್ತಾ ಇದೆ. ಎಲ್ಲರೂ ಪ್ಲೀಸ್ ಬನ್ನಿ, ಒಂದ್ಸತಿ ನೋಡಬೇಕು ಈ ಒಂದು ಪ್ಲೀಸ್ ಎಲ್ಲರೂ ಬನ್ನಿ ಒಂದ್ಸತಿ ಈ ಮ್ಯೂಸಿಯಮ್ನ ನೋಡಿ. ಎಲ್ಲ ಇಲ್ಲೇ ಏನಂತ ಅಂದರೆ ಇಲ್ಲೇ ಕೂತಿದ್ದಾರೆ, ಇಲ್ಲೇ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಅನ್ನೋ ಅಷ್ಟು ನಮಗೆ ಫೀಲ್ ಆಗುತ್ತೆ. ಸೂಪರ್ ಆಗಿದೆ ಫ್ರೆಂಡ್ಸ್. ರಾಣಿ ಲಕ್ಷ್ಮೀಬಾಯಿ, ಕೆಂಪೇಗೌಡ. ಆ್ಯಕ್ಚುಲಿ ಇನ್ನೂ ಮ್ಯೂಸಿಯಮ್ ಇದೆ, ಇನ್ನೂ ರೆಡಿ ಮಾಡಬೇಕಿನ್ನು ಇದೆ ಮ್ಯೂಸಿಯಮ್ಮು. ಸೊ ಸದ್ಯಕ್ಕೆ ಇಷ್ಟ ಬಿಟ್ಟಿದೆ ನಮಗೆ. ನೆಕ್ಸ್ಟ್ ಆದಾಗ ನಾವು ಬರಬೇಕು ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ, ಒಂದ್ಸತಿ ಬನ್ನಿ ನೋಡಿ, ಚೆನ್ನಾಗಿರುತ್ತೆ. ಕೆಲಸ ಮಾಡ್ತಿದ್ದಾರೆ ಪಾಪ. ಅಲ್ಲ, ನಮ್ಮನ್ನ ಇವತ್ತು ಬಿಟ್ಟಿರೋದೇ ಹೆಚ್ಚು ಪಾಪ. ರವೀಂದ್ರನಾಥ ಟ್ಯಾಗೂರ್ ಇವರು ಬಂದು ಗೋಪಾಲಕೃಷ್ಣ ಗೋಖಲೆ. ಇವ್ರು ಬಂದ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವ್ರು ಬಂದ್ಬಿಟ್ಟು ಶಿವಾಜಿ. ಇವ್ರು ಸ್ವಾಮಿ ವಿವೇಕಾನಂದ. ಯಾಕೋ ಕವರ್ ಮಾಡಿಬಿಟ್ಟಿದ್ದಾರೆ ಫೇಸ್ ಎಲ್ಲ. ಮಹಾರಾಜ ಪ್ರತಾಪ ಇವರು. ಜ್ಯೋತಿ ಬಾಕುಲೆ ಇವರು. ರಾಜರಾಮ ಮೋಹನ್ ರಾಯ್ ಇವರು. ದಯಾನಂದ ಸರಸ್ವತಿ ಇವರು. ಲಾಲ್ ಲಜಪತ ರಾಯ ಇವರು. ಹೆಸರು ಗೊತ್ತಾಗ್ತಿಲ್ಲ ನನಗೆ. ಇವರು ಬಿಪಿನೆ ಚಂದ್ರಪಾಲ್ ಅಂತ ಇದೆ. ಇನ್ನು ಪೇಂಟಿಂಗ್ ಮಾಡ್ತಿದ್ದಾರೆ ಫ್ರೆಂಡ್ಸ್, ಇನ್ನು ಕವರ್ ಆಗಿಲ್ಲ. ಸೂಪರಾಗಿ ಮಾಡಿದ್ದಾರೆ ಒಂದೊಂದು. ಇಲ್ಲಿ ರೋಬೋ ಬಂದುಬಿಟ್ಟು ಲೈಟು ಡಿಮ್ ಲೈಟ್ ಬರ್ತಿದೆಯಾ. ಇಲ್ಲಿ ರೋಬೋ ಬಂದುಬಿಟ್ಟು ನಮ್ಮದು ಚಂದ್ರಯಾನ ಉಡಾವಣೆ ಎಲ್ಲ ಮಾಡ್ತಾರಲ್ವ, ಆ ಥರ ಚಂದ್ರಗ್ರಹಕ್ಕೆ ಹೋಗ್ತಾರಲ್ಲ, ಆ ಥರ ಇದು ಉಡಾವಣೆ ಎಲ್ಲ ಮಾಡ್ತಾರಲ್ಲ. ಉಡಾವಣೆ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಬಾಹ್ಯಾಕಾಶ ಉಡಾವಣೆ. ಇವರು ಭಗತ್ ಸಿಂಗ್. ಇವರು ಬಂದ್ಬಿಟ್ಟು ಚಂದ್ರಶೇಖರ್ ಆಜಾದ್, ಸುಖದೇವ ಅವರು. ಸರ್, ಇದನ್ನ ಪೇಂಟಿಂಗ್ ಇದೆಯಾ ಮಾಡೋದು? ಫಿನಿಶಿಂಗ್ ಆಯ್ತು. ಇವಾಗ ಇದ್ರದ್ದು ಮಾಡ್ತಾ ಇದ್ದೀರಾ? ಇವ್ರು ಬಂದ್ಬಿಟ್ಟು ಸಚ್ಚಿ ಹೊನ್ನಮ್ಮ ಇವರು.
ಎಷ್ಟು ರಿಯಾಲಿಸ್ಟಿಕ್ ಆಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇವಾಗ ಸರೋಜಿನಿ ನಾಯ್ಡು. ಇವರು ನಿರ್ಮಲಾನಂದನಾಥ ಸ್ವಾಮೀಜಿ. ನಿರ್ಮಲಾನಂದ ಹೆಸರಾಕಿಲ್ಲ. ಮಂತ್ರಿ ಇವರು ಮದಕರಿ ನಾಯಕ ಮಧ್ಯದಲ್ಲಿರೋರು. ಇವರು ಸೇನಾಧಿಪತಿಗಳು. ವಾಟರ್ ಎಲ್ಲ ಬರೋದಕ್ಕೆ ಇದು ಮಾಡಿದ್ದಾರೆ. ಇವರು ಕನ್ನಡ ಹೋದ್ರೆ ಎಲ್ಲ ರೆಡ್ ಇದೆ. ಎಲ್ಲ ಹಳ್ಳಿಯ ಸೊಗಡಿದು, ಮಡಕೆನಲ್ಲಿ ಮಾಡೋದು. ಚೆನ್ನಾಗಿ ಒಂದು ಮನೆಯೂ ಇದೆ ಅನ್ನೋ ಥರ ಒಂದು ಪೇಂಟಿಂಗನ್ನು ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರು ಮಣ್ಣು ಕಲಿಸ್ತಾ ಇರೋದು, ಇವರು ಮಡಕೆ ಇದು ಏನೇನು ಮಾಡ್ತಲ್ಲ ಅದೆಲ್ಲ ಸರಿ ಇದೆ ಅಂತ ಚೆಕ್ ಮಾಡ್ತಿದ್ದಾರೆ. ಇವರು ನೇಕಾರರು. ನೇಕಾರ ಮಾಡ್ತಾರಲ್ವ ಅದ್ರದ್ದು. ನೀವು ಮೇಲ್ಗಡೆ ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು. ಇವ್ರು ಆಚಾರ ಅಂತಾರ. ಅಲ್ಲ ಮರದ್ದು ಇದು ಕೆಲಸ ಮಾಡ್ತಾರಲ್ವ ಆಚಾರ ಅಂತಾರೆ. ಇದು ಒಡವೆದ್ ಮಾಡ್ತಾರಲ್ಲ ಅವರು ಅವರಲ್ಲಿ 12 ಬಣ್ಣ ಇದೆ. ಆಚಾರ ಅಂತ ಇವರು ಮರದ ಕೆಲಸ ಮಾಡ್ತಾ ಇದಾರೆ. ಇವರು ವಿಶ್ವಕರ್ಮದವರ. ಇವರು ಗೌರಗುರು ಅಂತ ಇವರು ಬಿದರಲ್ಲಿ ಕೆಲಸ ಮಾಡೋರು. ಅಲ್ಲಿ ಮುಣ್ಣಲ್ಲಿ ಕೆಲಸ ಮಾಡೋರು. ಇದು ಗಾಣಿಗರು. ಇದು ಪಾಠ ಹೇಳ್ಕೊಡೋದು, ವೇದ ಆ ಥರದ್ದೆಲ್ಲ ಗುರುಕುಲದ್ದು. ಚೆನ್ನಾಗಿದೆ ಈ ಮ್ಯೂಸಿಯಂ. ಇನ್ನೂ ಕಲರ್ ಅದೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ. ಅಲ್ಲಿ ಯಾರೋ ಇದ್ದಾರೆ, ಏನೋ ನೀರು ಸಿಗ್ತಾ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಹೌದಾ? ದೇವಸ್ಥಾನ ವರ್ಕಿಂಗ್ ನಡೀತಾ ಇದೆ. ಭಾರತಾಂಬೆ
ಬರ್ದಾಕಿದಾರಲ್ಲ. ಪುಣ್ಕಾಯ ಮಂಗಲ ಪುಣ್ಕ ಅಂತ ಇವರು ಪಾಂಡ್ಯನಾ, ಮಂಗಲ ಪಾಂಡ್ಯ. ಬಿಶ್ರಾಮುಳ, ಆರ್ಯಭಟ, ಅಶೋಕ ಚಕ್ರವರ್ತಿ ಇವರು. ಇವರು ಮಂಗಳ ಪತ್ರಿಕೆ ನಿರ್ಮಾಪಕ ಅಂತೆ. ಹೇಳವನಹಟ್ಟಿ ಗಿರಿಯಮ್ಮ. ಅದೇ ಎಲ್ಲ ಎಕ್ಸಾಕ್ಟ್ ಹಿಂಗ್ ಬರುತ್ತೆ ಹಂಗೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ. ಹೌದಾ? ನಿಮ್ಮ ಅಣ್ಣನ ಆರ್ಟಿಸ್ಟೇನಾ? ಈಗ ನಾವೆಲ್ಲ ದೂರದಿಂದ ನೋಡಿದ್ರೆ ಓಕೆ, ನಿಜವಾಗ್ಲೂ ಇವ್ರು ಇಲ್ಲಿದ್ದಾರೆ, ಇವ್ರು ಏನೋ ಮಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಬರ್ತಿದೆ. ಇದು ಮನೆಯಲ್ಲಿ ಎಲ್ಲ ಸ್ವೀಟ್ ಇದೆಯಂತೆ. ನಾವು ಒಂದೊಂದು ಎತ್ಕೊಂಡು ತಿನ್ಬೋದಾ? ಇಲ್ಲ, ಸ್ವೀಟ್ ಅಂಗಡಿ ಅಂತ ಇದು. ಭರತನಾಟ್ಯದ್ದು. ಹೌದು ಹೌದು. ಅಂದರೆ ಅದಕ್ಕೆ ಇದೆಲ್ಲ ಹಾಕಿದ್ರೆ, ಒಡವೆ ಅದು ಇದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು. ನಾವು ಎಲ್ಲ ಹಾಸಿಗೆ ಇದು ಮಾಡೋದು. ಫ್ರೆಂಡ್ಸ್, ಇಲ್ಲಿ ಆಯುರ್ವೇದ ಪಂಡಿತರು ಅಂತಾರಲ್ಲ, ಅಂತಾರ ಇದು ಋಷಿಗಳದ್ದು. ಇದು ಬಳೆಗಾರರು ಬಳೆ ತೋರಿಸೋದು. ಚದುರಂಗ ಆಟ ಆಡ್ತಾ ಇದ್ದಾರೆ ಇಲ್ಲೆಲ್ಲ ಕುತ್ಕೊಂಡು. ಬಟ್ ವ್ಯೂ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ವಿಶ್ವಾಗ್ಲೂ ಅಲ್ಲಿ ಯಾರೋ ಕೂತಿದ್ದಾರೆ, ಯಾರೋ ಇದ್ದಾರೆ ಅಂತ ಹೇಳಿನೇ ಅರ್ಥ ಆಗ್ತಿದೆ, ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಇವರು ತಾಮ್ರ ಇದೆಲ್ಲ ವ್ಯಾಪಾರ ಮಾಡ್ತಾರಲ್ಲ, ಅದು ಇದು. ಇನ್ನೊಂದು ಮಗು ಗಾಲಿಸ್ತಾ ಇದ್ದಾರೆ. ಅಲ್ಲಿ ಒಂದು ಯಾರೋ ಕೆಲಸವರು. ಫ್ರೆಂಡ್ಸ್, ಇಲ್ಲಿ ಅಂದರೆ ಪಕ್ಕ ಪೈಸಾ ವಸೂಲ್ ಥರ ಇದೆ, ಅಷ್ಟು ಚೆನ್ನಾಗಿದೆ ಒಂದಕ್ಕೊಂದು. ಫ್ರೆಂಡ್ಸ್, ಇಲ್ಲಿಗೆ ಬಂದರೆ ನಿಜವಾಗ್ಲೂ ಪೈಸಾ ವಸೂಲ್ ಅನ್ನೋ ಥರ ಇದೆ, ಒಂದಕ್ಕೊಂದು ಸೂಪರಾಗಿದೆ, ಡಿಫ್ರೆಂಟಾಗಿ. ಇವಾಗಂತೂ ಫ್ರೀ ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಏನೋ ಟಿಕೆಟ್ ಇದೆ ಅಂತ ಕೇಳ್ಪಟ್ವಿ. ಸೊ ಈ ಮ್ಯೂಸಿಯಮ್ನ ಸೂಪರಾಗಿದೆ, ಇನ್ನೂ ನಡೀತಾ ಇದೆ. ಅಷ್ಟೆಲ್ಲ ನಮ್ಮದು ಪುಣ್ಯಕ್ಕೆ ಹೋಗಿ ಒಳಗೆ ಬಿಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ 75% ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು 25% ಆದಮೇಲೆ ಕಂಪ್ಲೀಟ್ ಎಲ್ಲರಿಗೂ ಕೂಡ ಬಿಡ್ತಾ ಇದ್ದಾರೆ ದರ್ಶನಕ್ಕೆ. ಅಂದರೆ ಇದು ನಮಗೆ ಇವಾಗ ಮಾರ್ನಿಂಗು ಸ್ಲಾಟ್ ಮತ್ತು ಈವ್ನಿಂಗ್ ಸ್ಲಾಟಲ್ಲಿ ಬಿಡ್ತಾ ಇದ್ದಾರೆ, ಮಧ್ಯಾಹ್ನ ಅಷ್ಟು ಇಲ್ಲ. ಫ್ರೆಂಡ್ಸ್, ಇಲ್ಲಿ ಕುರಿ ಕಾಯ್ತಾರಲ್ವ, ಅವರ ಒಂದು ಹಟ್ಟಿ ಥರ, ಮನೆ ಥರ. ಅಲ್ಲಿ ರಾಗಿಯನ್ನು ಬೀಸ್ತಾ ಇದ್ದಾರೆ, ಅಕ್ಕಿಯನ್ನು ಬೀಸ್ತಾ ಇದ್ದಾರೆ. ಇಲ್ಲಿ ಕುರಿ ಅವ್ರ ಮಗ ಅಥವಾ ಮಗಳು ಕುರಿಯನ್ನು ಕಾಯ್ತಿದ್ದಾರೆ. ಮೇಕ್ಯಾರ್ ಕುರಿ, ವಾಟ್ ಎವರ್ ಇಟ್ ಈಸ್. ಇದು ನಾವು ನೋಡಲಿಲ್ಲ. ಇಲ್ಲಿ
ಕ್ಷೌರ ಮಾಡೋರು ಇರ್ತಾರೆ. ಇಲ್ಲಿ ಐರನ್ ಮಾಡೋರು. ಬಂದ್ಬಿಟ್ಟು ಕೈಗೆ ಪಟ್ಟಿ ಹಾಕ್ತಾರಲ್ವ, ಹೌದು. ಈಗ ನಾವು ಏನಾದರೂ ಕಾಲು ಕೈಯೆಲ್ಲ ಮುರ್ಕೊಂಡ್ರೆ ಆ ಒಂದು ನಾಟಿ ಔಷಧಿ ಕೊಡೋ ಅಂಥದ್ದು ಜಾಗ. ಕೆಲಸಗಾರರು ಮನೆ ಕೆಲಸ ಅವರೆಲ್ಲ ಮಾಡ್ತಾರಲ್ಲ ಆ ಥರದ್ದು. ಇದೆಲ್ಲ ನೀರು ಸರಿತಾ ಇರೋದು. ಏನೋ ಒಂದು ಇದ್ರ ಥರ ಮಾಡಿದ್ದಾರೆ. ನೀರು ತುಂಬ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ದಾರೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಅಂಡರ್ ಕನ್ಸ್ಟ್ರಕ್ಷನ್ ಅಂತ. ಅಂಡರ್ ಕನ್ಸ್ಟ್ರಕ್ಷನ್ ಅಂದರೆ ಬೆಟ್ಟದ ದೇವರಾಜ ಒಡೆಯರು. ಇದರೊಳಗಡೆ ನಾವು ಫೋಟೋ ತಗೊಂಡ್ವಿ. ಬೋಳ ಚಾಮರಾಜ ಒಡೆಯರಂತೆ. ತಿಮ್ಮರಾಜ ಒಡೆಯರು. ಇಲ್ಲಿ ಸೇತುವೆ ಎಲ್ಲ ನಿರ್ಮಿಸಿದ್ದಾರೆ. ಇಲ್ಲಿ ಶಿವಲಿಂಗದ ದೇವಸ್ಥಾನ ಥರ. ಶಿವಲಿಂಗ ಅಂತ ಬೆಟ್ಟ, ಶಿವಲಿಂಗನೇ ಇಷ್ಟೊಂದು ಥರ ಮಾಡಿದ್ದಾರೆ. ಇದು ನಾಗರ ಶಿವಲಿಂಗ ಅಂತ ಹೇಳಿ ಕರೀತಾರೆ. ಅಂದರೆ ನಾಗರ ಹರದು ಇದೆ ನೋಡಿ. ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರು. ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರು. ಅಂಡರ್ ಕನ್ಸ್ಟ್ರಕ್ಷನ್ ಅಂತ. ದೊಡ್ಡ ದೇವರಾಜ ಒಡೆಯರು. ಕಂಠೀರವ ಮಹಾರಾಜ ಒಡೆಯರು. ಇವರು ದೊಡ್ಡ ಕೃಷ್ಣರಾಜ ಒಡೆಯರು. ಇವರು ಚಾಮರಾಜ ಒಡೆಯರದು ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ದಾರೆ. ಕೃಷ್ಣರಾಜ ಒಡೆಯರು ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಇದ್ದಾರೆ.
ನಂಜರಾಜ ಒಡೆಯರು 2ನೇಯವರಿವರು. ಬೆಟ್ಟದ ಚಾಮರಾಜ ಒಡೆಯರು ಇವರೆಲ್ಲ ಋಷಿ ಮುನಿಗಳು. ಕುತ್ತನ್ನು ಕೂಡ ನಿರ್ಮಿಸಿದ್ದಾರೆ. CCTV ಎಲ್ಲ ಇದೆ. ಎಲ್ಲ ವಿಲಿಂಗದಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಮುಗೀತು ಅಂತ ಅಂದ್ಕೊಂಡ್ರೆ ಇನ್ನೂ ಮುಗಿದಿಲ್ಲ, ಹೋಗ್ತಾನೆ ಇದ್ದೀವಿ. ಇಲ್ಲೆಲ್ಲ ರೆಡ್ ಲೈಟ್ ಹಾಕಿದ್ದಾರೆ ಒಳಗಡೆ. ಇಲ್ಲಿ ಅಮ್ಮ ಅವರಿದ್ದಾರೆ. ಶಿವಕುಮಾರ್ ಸ್ವಾಮೀಜಿಯವರು ಇನ್ನು ಪೇಂಟಿಂಗ್ ಆಗಿಲ್ಲ. ಇವರು ಬಾಲಗಂಗಾಧರ ಸ್ವಾಮೀಜಿ. ಹೌದು, ಬೇಡ ಕಣ್ಣಪ್ಪ. ಸಿದ್ದೇಶ್ವರ ಸ್ವಾಮೀಜಿಯವರು, ಇವರು ಪುಟ್ಟರಾಜ ಗವಾಯಿ. ಇದು ಅಂಡರ್ ಕನ್ಸ್ಟ್ರಕ್ಷನ್ಸ್, ಇನ್ನು ಪೇಂಟಿಂಗ್ ಎಲ್ಲ ಆಗಿಲ್ಲ. ಕೆಲಸ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಅವಾಗಲೇ ನಾನು ಇಲ್ಲಿ ಏನೋ ಇದೆ ಅಂತ ಇದ್ವಿ. ಸೊ ಏನೋ ಇದೆ ಅಂತ ಅಂದ್ಬಿಟ್ಟು ಅವಾಗಲೇ ಲಾಕ್ ಮಾಡಿದ್ವಿ. ಸೊ ಇವಾಗ ಓಪನ್ ಮಾಡಿ ಎಲ್ಲನೂ ಬಿಡ್ತಾ ಇದ್ದಾರೆ. ಮ್ಯೂಸಿಯಮು ತುಂಬ ಚೆನ್ನಾಗಿದೆ. ಹೋಗಿ ಒಂದ್ಸತಿ ದರ್ಶನ ಮಾಡಿ, ತುಂಬ ಚೆನ್ನಾಗಿದೆ. ಇವಾಗಂತೂ ಯಾವುದೇ ರೀತಿಯಾದಂತಹ ಟಿಕೆಟ್ ಇದೆಲ್ಲ ಏನೂ ಮಾಡಿಲ್ಲವಲ್ಲ. ಸೊ ನಮಗಂತೂ ಪೈಸಾ ನೆಕ್ಸ್ಟ್ ಬಂತು ಅಂದರೆ ಪೈಸಾ ವಸೂಲ್ ಅನ್ನೋ ಥರ ಇದೆ. ಸೂಪರ್.